ಬರ್ತಾ ಇರುವಂತಹ ದರ್ಶನ್ ಅರೆಸ್ಟ್ ಸುದ್ದಿಯನ್ನು ನೋಡಿದೆ. ದರ್ಶನ್ ಬಂಧನ ಮಾಡಿದ್ದನ್ನು ನೋಡಿ ಶಾಕ್ ಆಯಿತು. ಸಂಜನಾ ಗಲ್ರಾನಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಈ ಒಂದು ಸುದ್ದಿ ಏನು ನಾನು ನ್ಯೂಸಲ್ಲಿ ನೋಡ್ತಾ ಇದ್ದೀನಿ ಅದನ್ನ ನನಗೆ ತುಂಬ ಶಾಕ್ ಆಗಿದೆ, ಚಿಂತೆ ಕಾಡ್ತಾ ಇದೆ. ದೇವರಲ್ಲಿ ಆಲ್ರೆಡಿ ನಾನು ಕೂತ್ಕೊಂಡೀಗ ಪ್ರೇಯರ್ಸ್ ಮಾಡ್ತೀನಿ, ಪೂಜೆ ಮಾಡ್ತೀನಿ. ದರ್ಶನ್ ಸರಿಗೆ ಏನು ಕರ್ಕೊಂಡು ಹೋಗಿದ್ದಾರೆ ಅದು ಬರೀ ವಿಚಾರಣೆಗೆ ಕರ್ಕೊಂಡು ಹೋಗಿರಬೇಕು ಅಂತ. ದಯವಿಟ್ಟು ಅವರು ಅರೆಸ್ಟ್ ಆಗಬಾರ್ದು ಅಂತ ನಾನು ದೇವರಲ್ಲಿ ಕೂತ್ಕೊಂಡು ಕೇಳ್ತೀನಿ. ಇದು ತುಂಬಾ ಅಬ್ಸಲ್ಯೂಟ್ಲಿ ಶಾಕಿಂಗ್ ನ್ಯೂಸ್ ಆಗಿದೆ. ಐ ಹೋಪ್ ದ್ಯಾಟ್ ಹಿ ವಿಲ್ ಬಿ ರಿಲೀಸ್ ಆ್ಯಂಡ್ ಐ ಹೋಪ್ ದ್ಯಾಟ್ ದಿಸ್ ವಾಸ್ ಜಸ್ಟ್ he's taken for police enquiry ಅಂತ. ದಿಸ್ ಇಸ್ ನಾಟ್ there's ಅವ್ರ FIR ಅಲ್ಲಿ ಇಲ್ಲ ಅಂತ ನನಗೆ ತುಂಬ ದೇವರಲ್ಲಿ ಪ್ರೇ ಮಾಡ್ಕೊಳ್ತೀನಿ. ನನಗೆ ಮಾತುಗಳು ಬರ್ತಾ ಇಲ್ಲ. ಈ ಒಂದು ಸುದ್ದಿ ಏನು ನಾನು ನ್ಯೂಸಲ್ಲಿ ನೋಡ್ತಾ ಇದ್ದೀನಿ ಅದನ್ನ ನನಗೆ ತುಂಬ ಶಾಕ್ ಆಗಿದೆ, ಚಿಂತೆ ಕಾಡ್ತಾ ಇದೆ. ದೇವರಲ್ಲಿ ಆಲ್ರೆಡಿ ನಾನು ಕೂತ್ಕೊಂಡೀಗ ಪ್ರೇಯರ್ಸ್ ಮಾಡ್ತೀನಿ, ಪೂಜೆ ಮಾಡ್ತೀನಿ. ದರ್ಶನ್ ಸರಿಗೆ ಏನು ಕರ್ಕೊಂಡು ನಟ ದರ್ಶನ್ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಬಂಧಿತ ಆಗಿರುವಂಥದ್ದು, ವಿಚಾರಣೆ ಇಡ್ತಾ ಇರುವಂಥದ್ದು ಸ್ಟೇಷನ್ ಒಳಗಡೆ, ಅನ್ನಪೂರ್ಣೇಶ್ವರ ಸ್ಟೇಷನ್ ಒಳಗಡೆ. ಹೊರಗಡೆ ಅವರ ಅಭಿಮಾನಿಗಳಿರ್ಬೋದು ಅಥವಾ ಸಾರ್ವಜನಿಕರು ಸೇರಿದಂತೆ ಈ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಏನು ಹೇಳ್ತಾರೆ ನೋಡೋಣ. ಏನು ಹೇಳ್ತೀರಿ ಇವರೇ, ನೀವು ಏನು ಬಂದಿರ್ತೀರಿ ಇಲ್ಲಿಗೆ? ನಮ್ಮ ಬಾಸ್ನ ಅರೆಸ್ಟ್ ಮಾಡೋರೆ, ಅದಕ್ಕೆ ಬಂದಿದ್ದೀವಿ ಅಭಿಮಾನಿಗಳು. ಓಕೆ, ಏನು ಅರೆಸ್ಟ್ ಮಾಡಿರೋದು? ಏನಕ್ಕೆ ಅಂತ ಅವ್ರು ಹೇಳ್ಬೇಕು ನಮಗೆ. ಕೊಲೆ ಪ್ರಕರಣದಲ್ಲಿ ಅಂತ ಅರೆಸ್ಟ್ ಮಾಡಿದ್ದಾರೆ, ಅದು ಗೊತ್ತಿಲ್ಲ ಏನು ಅಂತ. ನಮ್ಮ ಬಾಸ್ ಆ ಥರ ಮಾಡಲ್ಲ, ಅದಕ್ಕೇನೆ ಡೈರೆಕ್ಟ್ ಆಗಿ ಹೇಳ್ತಾ ಇರೋದು. ಪೊಲೀಸರು ಸುಮ್ಸುಮ್ಗೆ ಅರೆಸ್ಟ್ ಮಾಡ್ತಾರಾ? ಅದನ್ನ ಅವ್ರು ಹೇಳ್ಬೇಕಲ್ಲ. ಪೊಲೀಸರು ಹೇಳಿರುವಂಥದ್ದು, ಪೊಲೀಸ್ ಕಮಿಷನರ್ ಹೇಳಿರುವಂಥದ್ದು ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿದ್ರಂತ. ನೀವು ಬಾಸ್ಗೆ ಈಗಲೂ ಬಾಸ್ ಅಂತೀರಾ? ಪ್ರೂಫ್ ನಮ್ಮ ಬಾಸೆ ಅವರು, ನಮ್ಮ ಡಿ ಬಾಸ್ ಕೈಗೆ ಹಾಕೊಂಡಿಲ್ವಾ, ಡಿ ಬಾಸೆ ಅವರು. ಸರ್ ಏನ್ ಅರೆಸ್ಟ್ ಮಾಡೋಣ ಅಂತ ಗೊತ್ತಾಯ್ತಾ ಇಲ್ಲ. ಕೊಲೆ ಪ್ರಕರಣದಲ್ಲಿ ಅಂತ ಪೊಲೀಸರು ಹೇಳಿದ್ದಾರೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಲ್ಲ ಇನ್ನ ಮುನ್ನ ಅವ್ರ ತೋರಿಸ್ತಾನೆ ಇಲ್ವಲ್ಲ ಯಾರು. ಈಗ ಕಾನೂನು ಇದೆ ಅಲ್ವಾ, ಕೊಲೆ ಮಾಡಿರೋದು ನೀವು ಹೆಂಗೆ ಹೇಳ್ತೀರಾ? ವಿಚಾರಣೆ ಇದೆ, ಕಾನೂನು ಇದೆ. ಆರೋಪ ಅಷ್ಟೇ ಮಾಡಿರೋದು, ಕೊಲೆ ಮಾಡಿರೋ ಅಂತ ಯಾರು ಹೇಳ್ತಾ ಇಲ್ಲ. ತನಿಖೆ ಆಗ್ತಾ ಇದೆ. ಅದು ಹೆಂಗೆ ನೀವು ಆಗ್ಲೇ ಕೊಲೆ ಆರೋಪ ಈಗ ಅಷ್ಟೇ ಅಪರಾಧಿ ಅಂತ ಹೇಳಿ. ಈಗ ಆರೋಪಿ ಅಂದ್ರೆ ನಮ್ಮನ್ನ ಯಾರನ್ನೂ ಅರೆಸ್ಟ್ ಮಾಡ್ಕೊಳಕ್ಕಾಗಲ್ಲ. ಏನೋ ಸಾಕ್ಷಿ ಸಿಕ್ಕರೆ ಅರೆಸ್ಟ್ ಮಾಡ್ಕೊಂಡು ಪೊಲೀಸ್ ಕಮಿಷನರ್ ಹೇಳಿರುವಂತದ್ದು ಇದೇ ಮಾತನ್ನ ಇವಾಗ ಏನೋ ಹೇಳ್ತಾ ಇರೋದು, ಸರೆಂಡರ್ ಆಗಿರೋ ಸಾಕ್ಷಿಗಳು ಪೊಲೀಸ್ ಕಮಿಷನರ್ ಹೇಳಿದಂಥದ್ದು IPS ಆಫೀಸರ್. ಈಗ ನಾನು ಒಂದ್ ನಿಮಿಷ ಅಣ್ಣ, ನಾನು ಕೆಲವು ನ್ಯೂಸ್ ಚಾನಲ್ಗಳನ್ನ ನೋಡ್ತಾ ಇದ್ದೀನಿ. ದರ್ಶನ್ ಅವ್ರು ಅಲ್ಲೋಡ್ದವ್ರೆ ಇಲ್ಲೋಡ್ದವ್ರೆ ಅಂತ. ಅವರೇ ಏನಾರು ನ್ಯೂಸ್ ಚಾನಲ್ ಅವರೇ ಹೋಗಿ ಏನಾರು ವಿಡಿಯೋ ಮಾಡಿದಾರಾ? ಹೇಳ್ತೀನಿ ಕೇಳಿಲ್ಲ. ಅವರ ಡ್ರೈವರ್ ಮತ್ತೆ ಗನ್ಮ್ಯಾನ್ ದರ್ಶನ್ ಹೇಳಿದಕ್ಕೋಸ್ಕರ ಹೋಗಿ ನಾವು ಅವ್ರನ್ನ ಹೊಡೆದಿದ್ದು ಅಂತ ಹೇಳಿದ್ದಾರೆ. ಇದಕ್ಕಿಂತ ಸಾಕ್ಷಿ ಏನ್ ಬೇಕು? ಹಂಗಾದ್ರೆ ಪೊಲೀಸ್ ಹೇಳಿರುವಂತದ್ದು ನಿಮ್ಮನೇನು ಹೆಣ್ಮಕ್ಳೆ, ನಮ್ಮನೇನು ಹೆಣ್ಮಕ್ಳೆ, ಯಾವ ಹೆಣ್ಮಕ್ಳಿಗಾದ್ರು ಯಾವನಾದ್ರು ಕೆಟ್ಟದಾಗ ಮೆಸೇಜ್ ಮಾಡಿದ್ರೆ ಅದು ರಿಯಾಕ್ಟ್ ಆಗೇ ಆಗುತ್ತೆ. ಹೊಡೆದಿರ್ಬೋದು, ಬಟ್ ಇದಾಗಿರಲ್ಲ, ಏನೋ ಒಂದು ಇದಾಗಿರುತ್ತೆ ಸರಿ ಅನ್ಸುತ್ತೆ ತಾವು ಸರ್. ಇವಾಗ ನಿಮ್ಮನೆ ಹೆಣ್ಮಕ್ಳು ಕೆಣ್ಕೊಂಡ್ರೆ ನೀವು ಬಿಡ್ತೀರಾ? ಒಂದ್ ನಿಮಿಷ ಅಣ್ಣ, ಇವಾಗ ನಿಮ್ಮನೆ ಹೆಣ್ಮಕ್ಳನ್ನ ಕೆಣ್ಕೊಂಡ್ರೆ ನೀವು ಸುಮ್ಮನೆ ಬಿಡ್ತೀರಾ? ಬಿಡ್ತೀವಣ್ಣ. ಇವಾಗ ಯಾರು ಹೊಡೆದಿರೋದು? ಅವ್ರು ಹಿಡಿದು ಪವಿತ್ರ ಗೌಡ ಹೊಡೆದಿರೋಂತ. ಅವರು ನಮ್ಮನೆ ಹೆಣ್ಮಕ್ಳನ್ನೇ ಹೊಡೆದವ್ರೆ. ಇದು ಮಾಡ್ತಾರಾ? ಯಾರ ಮನೆ, ನಾನು ಅದನ್ನ ಹೇಳಿದ್ದು, ಯಾರ ಮನೆ ಹೆಣ್ಮಕ್ಳಾದ್ರೂ ಒಬ್ಬ ಕೆಟ್ಟದಾಗ ಮೆಸೇಜ್ ಮಾಡಿದಾಗ ರಿಯಾಕ್ಟ್ ಆಗೇ ಆಗುತ್ತೆ. ಓಕೆನಾ? ಸುಮ್ಮನೆ ದರ್ಶನ್ ಅವ್ರು ಇರೋ ಸಾಕ್ಷಿ ಬರ್ಲಿ, ಆಮೇಲೆ ಮಾತಾಡೋಣ. ದರ್ಶನ್ ಅವ್ರು ಇರೋ ಸಾಕ್ಷಿ ಬರ್ಲಿ, ನಮ್ಮ ಬಾಸ್ ಬರ್ಲಿ ಫಸ್ಟು, ಆಯ್ತಾ? ಅವರು ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಅವರು ಮಾಡೋ ಒಳ್ಳೆ ಕೆಲಸಗಳು ಯಾವುದು ಹೈಲೈಟ್ ಮಾಡಲ್ಲ. ಅವ್ರು ಇಂತ ಏನಂತ ಹೈಲೈಟ್ ಮಾಡ್ಬೇಕಾಯ್ತಪ್ಪ ನಿಮ್ ಪ್ರಕಾರ? ಏನು ಒಳ್ಳೇದ್ ಮಾಡೇ ಇಲ್ವಾ? ಅಂದ್ರೆ ಒಳ್ಳೇದ್ ಮಾಡೇ ಇಲ್ವಾ? ಒಳ್ಳೇದ್ ಮಾಡೇ ಇಲ್ವಾ ಸರ್? ಎಷ್ಟ್ ಜನಕ್ಕೆ ಹೆಲ್ಪ್ ಮಾಡ್ತಾವ್ರೆ ಅವರು. ಕ್ವಶನ್ ಅಯ್ಯೋ ನಮ್ಗೆ ಮಾಡ್ತಾರೆ ಬಿಡಿ, ನಾವು ಅವ್ರು ಮಾಡೋದೇ ಬೇಡ. ಅವರು ನಾವು ಇನ್ಸ್ಪಿರೇಷನ್, ಅವ್ರು ನಮ್ಗೆ ಇನ್ಸ್ಪಿರೇಷನ್. ಏನ್ ಇನ್ಸ್ಪಿರೇಷನ್ ಅಂತ ಹೇಳೋ? ಹಾಲ್ ಮಾರೋ ಯುವಕ ಆ ರೇಂಜ್ ಬೆಳೆದವನೇ ಅಂದ್ರೆ ನಮ್ಗೆ ಇನ್ಸ್ಪಿರೇಷನ್. ಅನುಕೂಲ ಆಯ್ತಪ್ಪ, ನಿನ್ಗೇನ್ ಅನುಕೂಲ ಆಯ್ತು? ಅಯ್ಯೋ ನಮ್ಗೆ ಇನ್ಸ್ಪಿರೇಷನ್ ಅದಕ್ಕಿಂತ ಬೇಕಾ? ಪೊಲೀಸ್ ಅರೆಸ್ಟ್ ಮಾಡಿ ಫಸ್ಟ್ ಕೇಳಿದ್ರಲ್ಲ, ಪೊಲೀಸ್ ಅರೆಸ್ಟ್ ಆಯ್ತಪ್ಪ, ನಿನ್ನೆ ಕೇಳ್ತೀರಪ್ಪ. ಪೊಲೀಸ್ ಅರೆಸ್ಟ್ ಮಾಡಿದ್ ಏನ್ ಹೇಳ್ತೀರಪ್ಪ? ಬೇರೆಯವ್ರು ಹೇಳಿರೋದಲ್ಲ, ಪೊಲೀಸ್ ಅರೆಸ್ಟ್ ಮಾಡಿದ್ ಫಸ್ಟ್ ಎಲ್ಲ ಬರ್ಲಿ, ಹೊರಗಡೆ ಬರ್ಲಿ. ನೀವು ಬೇಕು ಅಂದ್ರೆ ಹೆಲ್ಪ್ ಕೇಳಿ. ಇವಾಗ ಮಾಡಿ ಮೈಕು ಮೊನ್ನೆ ಎಲ್ಲ ದೊಡ್ಡ ಮನೆ ಕೇಸ್ ಎಲ್ಲ ಬತ್ತು, ಅದು ಮುಚ್ಚಾಕಕ್ಕೆ ಮಾಡ್ತಾ ಇರೋದು ಸರ್. ಇದು
ಪೊಲೀಸರಿಗೆ ತಲೆ ಕೆಟ್ಟಿದ್ಯಾ? 10 ಜನ ಅರೆಸ್ಟ್ ಒಳ್ಳೇದೇನ್ ಬೇಕು ಅಂದಲ್ವಾ? ಈಗ ಕೇಳಿಲಿ ಒಳ್ಳೇದೇನ್ ಬೇಕು ಅಂದಲ್ವಾ? ಒಳ್ಳೇದ್ ಬಂದ್ ನಿಂತೈತೆ. ಹೋಗಿದ್ದೀನಿ ಸಬ್ಮಿಟ್ ಮಾಡಿದ್ದೀನಿ ಹೋದ ವರ್ಷದಲ್ಲಿ. ನನ್ನ ಮಗನಿಗೆ ಬಸ್ ಸ್ಟ್ಯಾಂಡ್ ಅಲ್ಲಿ 55,000 ಕೇಳಿದ್ರು LKG ಮತ್ತು ಅವ್ರು ಮೀಟ್ ಮಾಡೋದಕ್ಕೆ ಅಲ್ಲಿ ಯಾರೋ ಒಬ್ರು ಇದ್ರು ಡೈರೆಕ್ಟ್ ಮೀಟ್ ಮಾಡಿಸಿದ್ರು. 18,000 ಸಹಾಯ ಮಾಡೋದು ನನಗೆ. ಅದು ಇದೆಲ್ಲ ಇದೆ.